ಇನ್ನು ಕೆಜಿಹಳ್ಳಿಯಲ್ಲಿ ಯುವತಿ ಮೇಲಿನ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕಾಮುಕ ಯುವಕ ಸಂತ್ರಸ್ತೆಯ ಸಂಬಂಧಿ ಅಂತ ಪೊಲೀಸರು ಶಂಕಿಸಿದ್ದಾರೆ. ಅಲ್ಲದೆ ಘಟನೆ ನಡೆದ ವೇಳೆ 6:20 ಸಮಯದಲ್ಲಿ ಯುವತಿಗೆ 2 ಬಾರಿ ಫೋನ್ ಕಾಲ್ ಕೂಡ ಬಂದಿದೆ. ಅಲ್ಲದೆ ಘಟನೆಗೂ ಮುನ್ನ ಯುವತಿಯಿಂದ ಬೇರೆ ನಂಬರ್ಗೆ ಕರೆ ಹೋಗಿದೆ. ಸದ್ಯ ಫೋನ್ ಕರೆಗಳನ್ನು ಆಧರಿಸಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ಅಂತ ಟಿವಿ9ಗೆ ಪೊಲೀಸ್ ಇಲಾಖೆಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. 6:20 ಸಮಯದಲ್ಲಿ 2 ಬಾರಿ ಕಾಲ್ ಬಂದಿರುವುದು ಈಗ ಸ್ಪಷ್ಟವಾಗಿರುವಂತದ್ದು. ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದಾಗ ಸ್ಪಷ್ಟವಾಗಿದೆ. ಘಟನೆಗೂ ಮೊದಲು ಯುವತಿಯಿಂದ ಬೇರೆ ನಂಬರ್ಗೆ ಕಾಲ್ ಹೋಗಿದೆ. ಕಾಮುಕ ಯುವಕ ಸಂತ್ರಸ್ತೆಯ ಸಂಬಂಧಿ ಇರಬಹುದು ಅನ್ನುವಂತಹ ಶಂಕೆಯನ್ನ ಈಗ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಘಟನೆ ನಡೆದ ವೇಳೆ ಅಂದ್ರೆ 6:20 ಸಮಯದಲ್ಲಿ ಯುವತಿಗೆ 2 ಬಾರಿ ಫೋನ್ ಕಾಲ್ ಬಂದಿದೆ. ಅಲ್ಲದೆ ಘಟನೆಗೂ ಮೊದಲು ಯುವತಿಯಿಂದ ಬೇರೆ ನಂಬರ್ಗೆ ಕಾಲ್ ಕೂಡ ಹೋಗಿದೆ. ಸದ್ಯ ಫೋನ್ ಕರೆಗಳನ್ನ ಆಧರಿಸಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಈ ಬಗ್ಗೆ ಟಿವಿ9ಗೆ ಪೊಲೀಸ್ ಇಲಾಖೆಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಇಲ್ಲಿರುವಂತಹ ಅನುಮಾನ, ಈ ದಾಳಿಯನ್ನ ಮಾಡಿರುವಂತಹ ಈ ಕಾಮುಕ ಯುವಕ ಸಂತ್ರಸ್ತೆಯ ಸಂಬಂಧಿ ಇರಬಹುದು ಅನ್ನುವಂತಹ ಶಂಕೆಯನ್ನ ಈಗ ಪ್ರಾಥಮಿಕ ತನಿಖೆಯ ಬಳಿಕ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. 6:20 ಸಮಯದಲ್ಲಿ 2 ಬಾರಿ ಮೊಬೈಲ್ ಕಾಲ್ ಬಂದಿದೆ ಈಕೆಗೆ. ಬಳಿಕ ಘಟನೆಗೂ ಮೊದಲು ಯುವತಿಯಿಂದ ಕೂಡ ಬೇರೆ ನಂಬರ್ಗೆ ಕಾಲ್ ಹೋಗಿದೆ. ಹೀಗಾಗಿ ಪೊಲೀಸರಿಗಿರುವಂತಹ ಅನುಮಾನ ಏನು ಅಂತ ಹೇಳಿದ್ರೆ, ಈ ಫೋನ್ ಕರೆಗಳ ಡೀಟೇಲ್ಸ್ ಆಧಾರದ ಮೇಲೆ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈತ ಸಂಬಂಧಿಯೇ ಇರಬಹುದು ಈ ದಾಳಿಯನ್ನ ಮಾಡಿರುವವನು ಅನ್ನುವಂತಹ ಒಂದು ಅನುಮಾನವನ್ನ, ಶಂಕೆಯನ್ನ ಈಗ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಂಗಲ್ನಲ್ಲೂ ಕೂಡ ಈಗ ಈ ಕೆಜಿಹಳ್ಳಿ ಯುವತಿ ಮೇಲಿನ ಲೈಂಗಿಕ ಕಿರುಕುಳ ಪ್ರಕರಣದ ತನಿಖೆ ನಡೀತಾ ಇದೆ. ಕಮನಹಳ್ಳಿ ರೀತಿಯಲ್ಲೇ ಕೆಜಿಹಳ್ಳಿಯಲ್ಲೂ ಕೂಡ ಬುರ್ಕಾ ಹಾಕೊಂಡು ಹೋಗ್ತಾ ಇದ್ದಂತಹ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿತ್ತು. ಆಕೆಗೆ ಮುತ್ತಿಟ್ಟು ಆಕೆಯ ನಾಲಿಗೆಯನ್ನ ಕಚ್ಚಿ ಕಾಮುಕ ಪರಾರಿಯಾಗಿದ್ದಂತಹ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ತನಿಖೆಯ ಬಳಿಕ ಕೆಲವೊಂದಷ್ಟು ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು. ಯುವತಿಯ ಮೇಲೆ ಈ ರೀತಿ ಎರಗಿರುವಾತ ಬೇರೆ ಯಾರೂ ಅಲ್ಲ, ಈಕೆಯ ಸಂಬಂಧಿಯೇ ಇರಬಹುದು ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಬಂಧಿಯೇ ಆಗಿದ್ರೆ ಈ ಘಟನೆ ಯಾಕಾಯ್ತು ಅನ್ನುವಂತಹ ಒಂದು ಅನುಮಾನ, ಸಸ್ಪೆನ್ಸ್ ಕೂಡ ಇನ್ನೂ ಹಾಗೆ ಮನೆ ಮಾಡಿದೆ. ಕಾಲ್ ಡೀಟೇಲ್ಸ್ ಆಧಾರದ ಮೇಲೆ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ಈ ಪ್ರಕರಣವನ್ನು ಆದಷ್ಟು ಬೇಗ ಭೇದಿಸುವಂತಹ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ. ಕೆಜಿಹಳ್ಳಿಯಲ್ಲಿ ಯುವತಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಜಿಹಳ್ಳಿ ಠಾಣೆಗೆ ಅಪರ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಭೇಟಿ ನೀಡಿದ್ರು. ನಿನ್ನೆ ಯುವತಿಯೊಬ್ಬಳ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯದ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಎಸಿಪಿ ರವಿಕುಮಾರ್, ಕೆಜಿಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ತನಿಖಾ ತಂಡದ ಜೊತೆ ಹೇಮಂತ್ ನಿಂಬಾಳ್ಕರ್ ಸಭೆ ನಡೆಸಿದ್ದಾರೆ. ನಿನ್ನೆ ಬೆಳಗ್ಗೆ ಸುಮಾರು 6:20 ಸುಮಾರಿಗೆ ಸಮಥಿಂಗ್ ಆ ಸಂದರ್ಭದಲ್ಲಿ ಯುವತಿಯ ಮೇಲೆ ದಾಳಿ ಆಗಿತ್ತು. ಆಕೆಯ ನಾಲಿಗೆಯನ್ನ ಕಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಕಾಮುಕ. 6:20 ಸುಮಾರಿಗೆ ಈ ಒಂದು ಘಟನೆ ಆಗಿರುವಂತದ್ದು. ಕೆಜಿಹಳ್ಳಿಯಲ್ಲಿ ಬೆಳಗಿನ ಜಾವ 6:20 ಸುಮಾರಿಗೆ ಈ ಘಟನೆ ಆಗಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ಈ ಮಾಹಿತಿಯನ್ನ ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನ ಇದೀಗ ಪೊಲೀಸ್ ಕಮಿಷನರ್ ಪಡೆದುಕೊಂಡಿದ್ದಾರೆ. ಜೊತೆಗೆ ಪ್ರಕರಣದ ಬಗ್ಗೆ ತನಿಖೆ ನಡೆಸ್ತಾ ಇರುವ ಪೊಲೀಸ್ ಅಧಿಕಾರಿಗಳಿಗೆ ಯುವತಿ ಗೊಂದಲದ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯುವಕ ಆಕೆಯ ತುಟಿ ನಾಲಿಗೆಯನ್ನ ಕಚ್ಚಿದ್ದ ಅಂತ ಹೇಳಿದ್ದ ಯುವತಿ ಈಗ ನಾಲಿಗೆ ಕಚ್ಚಿಕೊಂಡಿದ್ದು ನಾನೇ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಎಸಿಪಿ ರವಿಕುಮಾರ್ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ನಡೀತಾ ಇದೆ. 2 ತಂಡಗಳನ್ನ ರಚಿಸಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದು, ಯುವತಿ ಹೇಳಿಕೆ ಆಧಾರದಲ್ಲಿ ಆ ಯುವಕನ ಪತ್ತೆಗೆ ಬಲೆ ಬೀಸಿದ್ದಾರೆ. ಈಗ ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್ ಬಳಿಯಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ಲೈವ್ ಇದ್ದಾರೆ. ಸುನಿಲ್, ಈ ಪ್ರಕರಣದಲ್ಲಿ ಸಾಕಷ್ಟು ಗೊಂದಲ ಇದೆ. ಯುವತಿ ಕೂಡ ಗೊಂದಲದ ಹೇಳಿಕೆಯನ್ನ ಕೊಡ್ತಿದ್ದಾಳೆ, ತನ್ನ ಸ್ಟೇಟ್ಮೆಂಟ್ ಅನ್ನ ಬದಲಾಯಿಸಿದ್ದಾಳೆ. ಆರಂಭದಲ್ಲಿ ಕಚ್ಚಿ ಹೋದ ಅಂತ ಹೇಳಿದ್ರು, ಈಗ ತಾನೇ ಕಚ್ಕೊಂಡಿದ್ದು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು, ಈ ಫೋನ್ ಡೀಟೇಲ್ಸ್ ಆಧಾರದ ಮೇಲೆ ಪೊಲೀಸರಿಗೂ ಕೂಡ ಅನುಮಾನ ಇದೆ, ಆಕೆಯ ಸಂಬಂಧಿಯೇ ಕೃತ್ಯವನ್ನ ಮಾಡಿರಬಹುದು ಅನ್ನುವಂತಹ ಒಂದು ಅನುಮಾನ ಇದು. ಆ ನಿಟ್ಟಿನಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಏನೆಲ್ಲ ವಿವರ ಸಿಗ್ತಾ ಇದೆ, ಇದುವರೆಗೂ ತನಿಖೆಯ ಪ್ರಗತಿ ಎಲ್ಲಿವರೆಗೂ ಬಂದಿದೆ ಶಿವಪ್ರಸಾದ್?
ಖಂಡಿತ ಅಮರ್ ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆ ಒಂದು ಯುವತಿ ಏನು ನನ್ನ ಮೇಲೆ ಯುವಕ ಏನು ಬೆಳಗಿನ ಜಾವ ಬಂದು ಒಂದು ಲೈಂಗಿಕ ದೌರ್ಜನ್ಯ ನಡೆಸ್ತಾ ಏನು ಮುತ್ತಿಟ್ಟು ಓಡ್ದ ಎಸ್ಕೇಪ್ ಆದ ಅಂತ ಹೇಳಿ ಒಂದು ಮಾಹಿತಿ ನೀಡಿದ್ದು. ಸುಮಾರು ಮಧ್ಯಾಹ್ನದ ಸುಮಾರಿಗೆ ಏನು ಪೊಲೀಸರ ಒಂದು ವಿಚಾರಣೆ ವೇಳೆ ಯುವತಿ ನನ್ನ ಹಿಂದೆ ಬಂದು ಏಕಾಏಕಿ ನನ್ನ ಬಾಯಿ ಮುಚ್ತಾನೆ, ಬಾಯಿ ಮುಚ್ಚಿದ ನಂತರದಲ್ಲಿ ಯಾರಿಗೂ ಹೇಳಬೇಡ ಅಂತ ಉರ್ದುವಲ್ಲಿ ಹೇಳ್ತಾನೆ. ಆ ನಂತರದಲ್ಲಿ ಅಲ್ಲಿದ್ದಂಥ ಏನು ಅಕ್ಕಪಕ್ಕಲಿಂದ ನಾಯಿಗಳು ಮತ್ತು ಸಾರ್ವಜನಿಕರು ಬರುವಂಥ ವೇಳೆಯಲ್ಲಿ ಈ ಯುವತಿ ಕಿರ್ಚಾಡ್ತಾಳೆ. ಕಿರ್ಚಾಡಿದ ಸಂದರ್ಭದಲ್ಲಿ ಆ ಯುವಕ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಂತರದಲ್ಲಿ ಈ ಯುವತಿ ಏನು ಬಂದು ಪೊಲೀಸ್ ಠಾಣೆಗೆ ಒಂದು ದೂರನ್ನು ದಾಖಲಿಸ್ತಾರೆ. ದಾಖಲಿಸಿದ ನಂತರ ಪೊಲೀಸರು ಒಂದು ತಕ್ಷಣ ಎಚ್ಚೆತ್ತುಕೊಂಡು ಏನು ವಿಶೇಷವಾದ 2 ತಂಡ ರಚನೆ ಮಾಡ್ತಾರೆ. ತಂಡ ರಚನೆ ಮಾಡಿ ಏನು KGHಳ್ಳಿ ಇನ್ಸ್ಪೆಕ್ಟರ್ ಒಂದು ನೇತೃತ್ವದ ಒಂದು ತಂಡ ಆಗುತ್ತೆ ಮತ್ತು ಹೆಣ್ಣೂರು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಒಂದು ತಂಡ, ಇನ್ನೊಂದು ತಂಡ ಆಗುತ್ತೆ. 2 ತಂಡ ಆರೋಪಿಗೆ ಪತ್ತೆಗಾಗಿ ಬಲೆ ಬೀಸಿರುವಂಥದ್ದು. ಅದರ ಜೊತೆಗೆ ಮುಖ್ಯವಾಗಿ ನಾವು ಇಲ್ಲಿ ಏನು ಗಮನಿಸಬೇಕಂತಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮರ್ ಈಗಾಗಲೇ ಏನು ಪೊಲೀಸರು CCTVಯನ್ನು ವಶಪಡಿಸಿಕೊಂಡಿರುವಂಥದ್ದು ನಿನ್ನೆನೇ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಏನು ಆ ಸಂದರ್ಭದಲ್ಲಿ ಬೆಳಗ್ಗೆ 6:15 ಏನು ಆ ಸಂದರ್ಭ ಯಾರ ಮೊಬೈಲಿಂದ ಯಾವ ಲೊಕೇಶನ್ ಟವರ್ ವರ್ಕ್ ಆಗ್ತಾ ಇತ್ತು ಅನ್ನೋ ಸಂದರ್ಭದಲ್ಲಿ ಆ ಒಂದು ಸಂಪೂರ್ಣವಾಗಿ ಫೋನಿನ ದೂರವಾಣಿಯ ಏನು ಟವರ್ಗಳಿಂದ ಅದು ಈಗಾಗಲೇ ಪರಿಶೀಲನೆ ನಡೆಸ್ತಾರೆ ಅಂತ. ಜೊತೆಗೆ ಇಲ್ಲಿ ಮುಖ್ಯವಾಗಿ ನಾವೇನು ಗಮನಿಸಬೇಕಂದ್ರೆ ಬೆಳಗ್ಗೆ ಯುವತಿ ಏನು 5:55ಕ್ಕೆ ಮನೆ ಬಿಡ್ತಾಳೆ. ಗೋವಿಂದಪುರ ಸರ್ಕಲ್ ಬಳಿ ಮನೆ ಬಿಟ್ಟು ಕೋರ್ಮಂಗ್ಲಕ್ಕೆ ಹೋಗ್ತಾಳೆ. ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ 5:55ರಿಂದ 6:20 ಆ ಯುವಕವನ್ನು ಫಾಲೋ ಮಾಡ್ತಾನೆ. ಫಾಲೋ ಮಾಡಿದಂಥ ಸಂದರ್ಭದಲ್ಲಿ ಯುವತಿಯ ಮೊಬೈಲ್ಗೆ 2 ಕರೆ ಬರುತ್ತೆ. ನಂತರದಲ್ಲಿ ಯುವತಿ ಸಹ ಒಂದು ಕರೆ ಮಾಡಿರ್ತಾರೆ. ಈಗಾಗಲೇನು ಆ ಒಂದು ಕರೆಯ ಡೀಟೇಲ್ಸ್ ತಗೊಂಡಿರುವಂಥ ಪೊಲೀಸರು ಒಂದು ತನಿಖೆಯನ್ನು ಸಹ ಒಂದು ಚುರುಕುಗೊಳಿಸಿರುವಂಥದ್ದು, ಆರೋಪಿ ಪತ್ತೆಗೆ ಒಂದು ಬಲೆ ಬೀಸಿರುವಂಥದ್ದು. ಇನ್ನೊಂದು ಕಡೆ ಮೇಲ್ನೋಟಕ್ಕೆ ಈಗಾಗಲೇ ಪೊಲೀಸ್ ಸಹ ಒಂದು ಅನುಮಾನ ಸಹ ವ್ಯಕ್ತಪಡಿಸಿರುವಂಥದ್ದು. ಅದೇನಂತಂದ್ರೆ ಇಲ್ಲಿ ಆ ಯುವಕ ಎಂದನೆ ಕಾಮುಕ ಯುವಕ ಎಂದನೆ ಆ ಯುವತಿಗೆ ಸಂಬಂಧಿ ಅಂತೇಳಿ ಈಗಾಗಲೇ ಏನೊಂದು ಅನುಮಾನ ಸಹ ಒಂದು ಪೊಲೀಸರು ಒಂದು ವ್ಯಕ್ತಪಡಿಸಿರುವಂಥದ್ದು. TV ನನಗೆ ಒಂದು ವಿಶೇಷವಾದ ಮಾಹಿತಿ ಸಹ ಹೇಳಿರುವಂಥದ್ದು. ಜೊತೆಗೆ ಈಗಾಗಲೇನು ಈ ಒಂದು ಪ್ರಕರಣ ನಿನ್ನೆ ಆಯಿತು. ಆ ಕೂಡಲೇ ಈಗಾಗಲೇನು ಹಿರಿಯ ಪೊಲೀಸ್ ಅಧಿಕಾರಿಗಳು, ಹಿರಿಯ ನಗರ ಪೊಲೀಸ್ ಆಯುಕ್ತರು ಮತ್ತೇನು ಹೆಚ್ಚುವರಿ ಪೊಲೀಸ್ ಆಯುಕ್ತರು ಈಗಾಗಲೇ ಒಂದು ಸ್ಟೇಷನ್ಗೆ ಭೇಟಿ ನೀಡಿ ಅಧಿಕಾರಿಗಳ ತಂಡ ಎಂದೇ ಮತ್ತು ತನಿಖಾ ತಂಡ ಎಂದೇ ಅವರಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕಿರುವಂಥದ್ದು. ತಕ್ಷಣ ಈ ಕೇಸನ್ನು ಪರಿಶೀಲನೆ ನಡೆಸಿ ಆರೋಪಿ ಬಂಧಿಸಬೇಕು ಅಂತ ಈಗಾಗಲೇ ಅವರಿಗೆ ಒಂದು ಎಚ್ಚರಿಕೆ ಸಹ ನೀಡಿರುವಂಥದ್ದು. ಅಮರ್, ಧನ್ಯವಾದ ಶಿವಪ್ರಸಾದ್.